ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ದೆವು. ಏನಂದ್ರೆ ಬಕ್ರೀದ್ ದಿನದಂದು ಅಕ್ರಮ ಗೋ ಸಾಗಾಣಿಕೆ ಮತ್ತು ಗೋಗಳನ್ನು ಕಡಿಯೋದು ಸಂಪೂರ್ಣ ನಿಷೇಧ ಮಾಡಬೇಕು. ಮತ್ತೆ ಮಹಾನಗರ ಪಾಲಿಕೆ 55 ವಾರ್ಡ್ಗಳೇನಿದಾವೆ ಅಕ್ರಮ ಕಸಾಯಿಖಾನೆಗಳು ಕಾರ್ಯನಿರ್ವಹಿಸ್ತಾ ಇದಾವೆ, ಅವುಗಳನ್ನು ಫಸ್ಟ್ ಬೀಗ ಹಾಕಬೇಕು. ಅಲ್ಲೇನಾಗ್ತಾ ಇದೆ ಅಂದ್ರೆ ಪಾಲಿಕೆ ಅಧಿಕಾರಿಗಳು ವರ್ಷಿಗೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಗೋ ಹತ್ಯೆ ಮಾಡಿದವರು ಅದು ಏನಿರುತ್ತೆ ಡಿಸ್ಪೋಸ್, ಆ ಡಿಸ್ಪೋಸನ್ನು ಇವರೇ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಅಂಥದನ್ನ ಮೊದಲು ಪೊಲೀಸ್ ಆಯುಕ್ತರಾಗಿರ್ಬೋದು ಮಹಾನಗರ ಪಾಲಿಕೆ ಆಯುಕ್ತರು ಅದನ್ನು ತಡಿಬೇಕು. ಒಂದು ವೇಳೆ ಆ ಥರ ಸಾಗಾಣಿಕೆ ಮಾಡಿದ್ದು ನಾವು ನೋಡಿದ್ರೆ ನಮ್ಮ ಕಾರ್ಯಕರ್ತರು ಹೋಗಿ ಅವ್ರ ಮೇಲೆ FIR ಮಾಡ್ತಾರೆ. ಮಹಾನಗರ ಪಾಲಿಕೆ ಆಯುಕ್ತರು ಕಲಬುರಗಿ ಇರ್ತಕ್ಕಂಥ 100ಕ್ಕೂ ಹೆಚ್ಚು ಅಕ್ರಮ ಕಸಾಯಿಖಾನೆಗಳೇನಿದಾವೆ ಅವುಗಳು ಬಂದ್ ಮಾಡೋ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಹೆಲ್ತ್ ಆಫೀಸರ್ ಇದ್ದಾರೆ, ಪರಿಸರ ಅಭಿಯಂತರಿದ್ದಾರೆ, ಮತ್ತೆ ಮಹಾನಗರ ವಲಯ ಕಚೇರಿ 3 ವಲಯ ಕಚೇರಿಗಳಲ್ಲಿ ಎಲ್ಲರಿಗೂ ಗೊತ್ತಿದೆ ಯಾವ ಅಕ್ರಮ ಕಸಾಯಿಖಾನೆಗಳಿದೆ ಅಂತೇಳಿ. ಆದರೂ ಕೂಡ ಇವರು ಯಾವುದೇ ಅಕ್ರಮ ಕಸಾಯಿಖಾನೆ ಬಂದ್ ಮಾಡುವ ಕೆಲಸ ಮಾಡ್ತಾ ಇಲ್ಲ. ಸೊ ಬಜರಂಗ ದಳದ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಇವತ್ತು ಮನವಿ ಕೊಡ್ತಾ ಇದ್ದೇವೆ. ಒಂದು ವೇಳೆ 2-3 ದಿನದಲ್ಲಿ ಕ್ಲೋಸ್ ಆಗಿಲ್ಲ ಅಂದ್ರೆ 29 ತಾರೀಕಿನಂದು ನಾವು ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಲಬುರಗಿ ಬಂದ್ ಮಾಡುವಂತ ವಿಷಯನೂ ಆಗುತ್ತೆ. ಸೊ ಬೃಹತ್ ಪ್ರತಿಭಟನೆ ನಾವು 29ನೇ ತಾರೀಕಿಗೆ ಹಮ್ಮಿಕೊಂಡಿದೆ ಅಂತ ಹೇಳ್ತಾ ಎಚ್ಚರಿಕೆಯನ್ನು ನಾವು ಜಿಲ್ಲಾಡಳಿತಕ್ಕೆ ನೀಡ್ತಾ ಇದ್ದೇವೆ. ಏನಂದ್ರೆ ಅಕ್ರಮ ಕಸಾಯಿಖಾನೆಗಳನ್ನು ಕೂಡಲೇ ಬಂದ್ ಮಾಡಬೇಕು, ಮತ್ತೆ ಗೋ ಸಾಗಾಣಿಕೆಯನ್ನು ನಿಲ್ಲಿಸಬೇಕು. ಇಮಿಡಿಯೇಟ್ಲಿ ಗೋ ಕಳ್ಳರೇನಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಬೇಕು, ಅವ್ರಿಗೆ ಒಳ ಹಾಕಬೇಕು ಅಂತ ಮಾಡ್ತಾ ಇದೆ. ಯಾಕಂದ್ರೆ ನಿನ್ನೆ ನಡೆದಂತ ಘಟನೆಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಅವ್ರು ಹೊಡಿತಾರೆ ಅಂದ್ರೆ ಅಕ್ರಮವಾಗಿ ಸಾಗಾಣಿಕೆ ನಿಲ್ಲಿಸಬೇಕಂತ ನಮ್ಮ ಕಾರ್ಯಕರ್ತರಿಗೆ ಅಂಜಿಸ್ತಾರೆ. ಒಂದು ಚಾಕು ತೊಗೊಂಬರ್ತಾರೆ, ತಲವಾರು ತೊಗೊಂಬರ್ತಾರೆ ಅಂದಾಗ ಯಾವ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಆಗಿದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಇದನ್ನು ನಿಲ್ಲಿಸಬೇಕಂತ ಪೊಲೀಸ್ ಆಯುಕ್ತರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಅವರಿಗೆ ಫುಲ್ ಪವರ್ ಕೊಡಿ, ತಾವು ಇನ್ಸ್ಪೆಕ್ಟರ್ಗೆ ಇಮಿಡಿಯೇಟ್ಲಿ ಅವುಗಳನ್ನ ತಡಿಬೇಕು, ಅವರನ್ನ ಒಳ ಹಾಕ್ಬೇಕಂತ ಹೇಳಿ. ಸೊ ಪೊಲೀಸರಿಗೆ ಹಲ್ಲೆ ಆಗಿರ್ಬೋದು, ಮತ್ತೆ ಹಿಂದೂ ಕಾರ್ಯಕರ್ತರಿಗೆ ಹಲ್ಲೆ ಆಗಿದ್ದು ನಾನು ಖಂಡನೆ ಮಾಡ್ತೇನೆ. ಕೂಡಲೇ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಯಾಕಂದ್ರೆ ಇಲ್ಲಿಂದ ಗೋ ಸಾಗಾಣಿಕೆ ಹೋಗುವ ವಾಹನ ಇಲ್ಲಿವರೆಗೂ ಹಿಡಿದಿಲ್ಲ ಅಂದ್ರೆ ಇದು ಪೊಲೀಸರ ವೈಫಲ್ಯ ಅಂತ ನಾನು ಹೇಳ್ತೇನೆ. ಸೊ ದಯಮಾಡಿ ಪೊಲೀಸರಾಗಿರ್ಬೋದು ಮತ್ತೆ ಮಹಾನಗರ ಪಾಲಿಕೆ ಆಯುಕ್ತರು ಈ ಅಕ್ರಮ ಕಸಾಯಿಖಾನೆಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು. ಮತ್ತು ಅವುಗಳ ಕಡಿದದ್ದನ್ನ ಸಾಗಾಣಿಕೆ ಮಾಡ್ತಾ ಇದಾರಲ್ಲ ಅದನ್ನ ಮೊದಲು ತಡಿಬೇಕು. ಇವರು ಹೆಲ್ತ್ ಆಫೀಸರ್ ಏನ್ ಮಾಡ್ತಾ ಇದಾರೆ, ಮನೆಯಲ್ಲಿ ಎಸಿಯಲ್ಲಿ ಕೂಡೋದಲ್ಲ, ಮೊದಲು ನೀವು ಕೆಲಸ ಮಾಡಬೇಕು. ಸಾಲಿಡ್ ವೇಸ್ಟ್ ಅದನ್ನ ಡಿಸ್ಪೋಸ್ ಮಾಡಬಾರ್ದು. ಅವ್ರು ಯಾರು ಮಾಡಿದಾರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಫಸ್ಟ್. ಅದನ್ನು ಒಯ್ದು ಎಲ್ಲೋ ಹೂತಾಕಿ ನಮ್ಮ ಪರಿಸರನ ಹಾಳು ಮಾಡ್ತಾ ಇದ್ದಾರೆ. ಇವುಗಳಿಂದ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಈ ಅಕ್ರಮ ಕಸಾಯಿಖಾನೆಗಳಿಂದ ನೀವು ನೋಡಿ ನೂರಾರು ಬೀದಿ ನಾಯಿಗಳು ನಮ್ಮ ಅಮಾಯಕ ಮಕ್ಕಳಿಗೆ ಕಸ್ತಾ ಇದ್ದಾವೆ. ಅವಕ್ಕೆ ಮತ್ತೆ ಪರಿಹಾರ ಕೊಡ್ತಾರೆ ನಮ್ಮ ಪಾಲಿಕೆಯವರು. ಸೊ ಇದನ್ನು ನಿಲ್ಲಬೇಕು. ಮೊದಲು ಗೋ ಹತ್ಯೆ ನಿಷೇಧ ಮತ್ತೆ ಅಕ್ರಮ ಗೋ ಸಾಗಾಣಿಕೆ ನಿಲ್ಲಬೇಕನ್ನೋದು ಪ್ರಮುಖವಾದ ನಮ್ಮದು ಒಂದು ಇವತ್ತು ಬೇಡಿಕೆ ಇದೆ. ಸರ್ ಕಮಿಷನರ್ ಅವರು ಏನು ಹೇಳಿದ್ದಾರೆ ಸರ್? ಕಮಿಷನರ್ ಅವರು ಈಗ ಜಾಧವ್ ಅವರು ಬಂದಿದ್ದಾರೆ, DC ಅವರು, ಅವ್ರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ. ನಾವು ಇದೇ ಬೇಡಿಕೆ ಇಟ್ಟಿದ್ದೇವೆ, ಏನಂದ್ರೆ ಕಸಾಯಿಖಾನೆಗಳನ್ನು ಮೊದಲು ಕೀಲಿ ಹಾಕಬೇಕು. ಸೊ ಏನ್ ಹೇಳ್ತಾರೆ ನೋಡೋಣ. ಅವರು ಕಮಿಷನರ್ ಬರ್ತಾ ಇದ್ದಾರೆ. ಅದೇ ನಾವು 29ನೇ ತಾರೀಕಿಗೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕಲಬುರಗಿ ಕೂಡ ಬಂದ್ ಮಾಡುವ ಮಾತುಕತೆ ನಾವು ನಡೆದಿದೆ. ಎಲ್ಲರೂ ಕೂಡ ಕಲಬುರಗಿ ಬಂದ್ ಮಾಡಿ ಒಂದು ವೇಳೆ ಇವರು ಕ್ರಮ ತಗೊಂಡಿಲ್ಲ ಅಂದ್ರೆ 29ಕ್ಕಂತೂ ಬೃಹತ್ ಪ್ರತಿಭಟನೆ ಈಗಾಗಲೇ ನಿರ್ಧಾರ ಆಗಿದೆ. ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಇದಕ್ಕೆ ಸಾವಿರಾರು ಕಾರ್ಯಕರ್ತರು ಬರ್ತಾ ಇದ್ದಾರೆ. ಇವರು ಮಾಡಿಲ್ಲ ಅನ್ನೋ ಅದು ಕೆಲಸ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇವ್ರು ಬರೀ ಹೇಳ್ತಾರೆ, ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ. ಸೊ ಯಾವುದೂ ಮಾಡ್ತಾ ಇಲ್ಲ. ಪ್ರತಿ ವರ್ಷ ಸಾವಿರಾರು ಗೋಗಳು ಮಾರಣ ಹೋಮ ಆಗ್ತಾ ಇದೆ. ಇದೇ ಪಾಲಿಕೆ ಆಯುಕ್ತರು ಒಂದು ರೇಡ್ ಮಾಡಿದಾಗ ಮನೆಯಲ್ಲಿ ಎಲ್ಲಿ ಬೇಕಲ್ಲಿ ನಮ್ಮ ಮಾತೆಯನ್ನು ಕಡಿದು ಬಿಸಾಕಿದ್ರು. ಅವ್ರ ಮೇಲೆ ಕೇಸ್ ಆಗ್ತಾ ಇಲ್ಲ, ಒತ್ತಡ ಹಾಕ್ತಾರೆ ನಮ್ಮ ರಾಜಕಾರಣಿಗಳು. ನಾಚಿಕೆ ಆಗ್ಬೇಕು ಇವರಿಗೆ. ಯಾಕಂದ್ರೆ ಒತ್ತಡ ಹಾಕ್ತಾರೆ, ಅವ್ರಿಗೆ ಬಿಡ್ರಿ ಅಂತಾರೆ. ನಿಮ್ಮ ಕಾರ್ಯಕರ್ತ ಇದೆ ಅಂದ್ರೆ ಗೋ ಹತ್ಯೆ ನಿಷೇಧ ಕಾಯ್ದೆ ಎಲ್ಲ ಹೋಯ್ತು. ಹಂಗಿದ್ರೆ ಕಾಯ್ದೆಯನ್ನ ಜಾರಿಗೆ ಮಾಡೋದು, ಸಂವಿಧಾನವನ್ನ ಕಾಪಾಡೋದು ನಿಮ್ಮೆಲ್ಲರ ಕರ್ತವ್ಯ ಆಗಿದೆ. ರಾಜಕಾರಣಿಗಳಿಗೆ ನಾನೊಂದು ಹೇಳಕ್ ಇಷ್ಟಪಡ್ತೇನೆ, ಈ ಅಕ್ರಮ ಗೋ ಸಾಗಾಣಿಕೆಗಾರರ ಮೇಲೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಡ್ರಿ, ಅವರನ್ನು ಬಿಟ್ಟು ಹೋಗಿ. ಅಂದ್ರೆ ನೀವು ನಿಮ್ಮಂತ ನಾಚಿಕೆಗೇಡಂತ ಸಂಗತಿ ಇದು ಯಾವುದೂ ಇಲ್ಲ. ನೀವು 4 ಇದ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಅವರಿಗೆ ನೀವು ಬೆಂಬಲ ಕೊಡಬಾರ್ದು. ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಅವರು ತಮ್ಮ ಪ್ರಾಣವನ್ನು ಬದೆಗಿಟ್ಟು ಹೋಗಿ ಅವರು ರೇಡ್ ಮಾಡಿ ಅವ್ರಿಗೆ ಒಳ ಹಾಕ್ತಾ ಇದ್ದಾರೆ. ಇವರು ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಎದಿ ಮೇಲೆ ಅಂಗಿ ಹಿಡಿದಿದ್ದಾರೆ ಅಂತ ಅವ್ರಿಗೆ ನಿನ್ನೆ. ಸೊ ಅವ್ರ ಮೇಲೆ ಕಠಿಣವಾದ ಶಿಕ್ಷೆ. ನಿನ್ನೆ FIR ಆಗಿದೆ ಅಂತ ಹೇಳಿದ್ದಾರೆ ಪೊಲೀಸರು. ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ವಾಹನ ಸಿಕ್ಕಿಲ್ಲ, ಟ್ರೇಸ್ ಆಗಿಲ್ಲ. ನಮ್ಮ ಕಾನೂನಿಗೆ ಸಂವಿಧಾನ ನೋಡಿ, ದೇಶದಲ್ಲಿ ಉಚ್ಚ ಮೇಲೆ ನಾವೆಲ್ಲ ಗೌರವ ಕೊಡೋದು ಸಂವಿಧಾನಕ್ಕೆ. ಅದರ ಅಡಿಯಲ್ಲಿ ರಚನೆಯಾಗಂತ ಗೋ ಹತ್ಯೆ ನಿಷೇಧ ಕಾಯ್ದೆ ಮೊದಲು ಇದನ್ನ ಇಂಪ್ಲಿಮೆಂಟ್ ನಮ್ಮ ಜಿಲ್ಲೆಯಲ್ಲಿ ಮಾಡಿ, ಪೊಲೀಸ್ ಅಧಿಕಾರಿ ಆಗಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಅಧಿಕಾರಿಗಳಿಗೆ ಕೊಟ್ಟು ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಅವುಗಳನ್ನ ನಾಕಾಬಂದಿ ಹಾಕಿ ಅಂದಾಗ ಮಾತ್ರ ನಮ್ಮ ಅಕ್ರಮ ಗೋ ಸಾಗಾಣಿಕೆ ನಿಲ್ಲುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರು ನಮಗೆ ಒಂದು ಏನ್ ಮಾಡ್ತಾರೆ ಅಂತ ತಿಳಿಸ್ಬೇಕು. ಇಮಿಡಿಯೇಟ್ಲಿ ಆ ಅಕ್ರಮ ಕಸಾಯಿಖಾನೆಗಳನ್ನು ಬಂದ್ ಮಾಡೋದು ನಮ್ಮ ಬೇಡಿಕೆ ಫಸ್ಟ್ ಇದೆ. ಸಿದ್ದರಾಮಯ್ಯ ಹಿರೇಮಠ ಅಂತ.